ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಳಿ ಇತಿಹಾಸದ ಒಂದು ಟೆಂಪಲ್ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಗಣೇಶ ಇದ್ದಾನೆ. ಈ ಗಣೇಶಗೆ ಬೇಡ್ಕೊಂಡೆ ಆ ಟೆಂಪಲ್ಗೆ ಹೋಗ್ಬೇಕು. ಹೋಗೋ ದಾರಿಯಲ್ಲಿ ಬಾಜುನೇ ನದಿ ಅದ, ಫುಲ್ಲು ಕಾಣಿಸಿದೆ ಆ ನೀರು ಅದು ಎಲ್ಲ. ಈ ಸೈಡು ನಾವು ಚಿಕ್ಕವರಿದ್ದಾಗೆಲ್ಲ ಬರ್ತಿದ್ದೇವೆ ನಾವು ಅವಾಗ. ಈಗೀಗ ಒಂದು 10 ವರ್ಷ 12 ವರ್ಷ ಆಯ್ತು ನಾವು ಭೀ ಬರ್ತಾಯಿಲ್ಲ. ಈಗ ಹೇಗಿದ್ದೇವೆ ಏನೇನು ಟೆಂಪಲ್ ನಾವು ಭೀ ನೋಡಿಲ್ಲ, ತುಂಬ ವರ್ಷ ಆಯಿತು ನಾವು ಭೀ ನೋಡಲ್ದು. ಮತ್ತು DSP ಇದೆಲ್ಲ ಮಾಹಿತಿ ಹೆಂಗೆ ಗೊತ್ತು ನಿನಗೆ? ಹಿರಿಯವರು ಹೇಳಿದ್ದು, ಹೊಲ್ದವರು ಮಹಾರಾಜ ಅಂತ ಇದ್ದಾರೆ ಅವರು. ಅವ್ರ ತಾತ ಅವ್ರ ಮುತ್ತಾತದವರು ಎಲ್ಲರೂ ಹೇಳಿದ್ದಾರೆ, ಹಿಂಗಿದೆ ಈ ಟೆಂಪಲ್ಲು, ಈ ಇತಿಹಾಸ ಯಾವಾಗೂ 15ನೇ ಶತಮಾನದಂತ. ಪೂರಾ ಇಲ್ಲಿ ನಾಲಾ ಇದೆ, ಇದು ಪೂರಾ A to Z ಬಿಡ್ತಾರೆ ಇಲ್ಲಿ ಕಚ್ರ. ಈ ಹೊಲ್ದಾಗ ತುಂಬ ಗಿಡಗಳಿದ್ವು. ಯಾರೋ ಒಬ್ಬ ಮನುಷ್ಯ ಆ ಸೈಡಲ್ಲಿ ಉರ್ಲೈಕಂದು ಸತ್ತಿದ್ದಾನೆ ಒಬ್ಬನು. ಅವಾಗ ನಡೆದು ಗಿಡ ಎಲ್ಲ ಸಾಫ್ ಮಾಡಿಬಿಟ್ರ, ಪೂರಾ ಕ್ಲೀನು. ನಾವು ಸಣ್ಣವರಿದ್ದಾಗ ಇಲ್ಲಿ ಮೋಟ್ರ್ ಇತ್ತು, ಇಲ್ಲಿದೆ ನೀರು ಕುಡಿತಿದ್ದೇವೆ ನಾವು. ಈಗ ಮೋಟ್ರ್ ಗೀಟ್ರ್ ಎಲ್ಲ ಬಂದ್ ಮಾಡಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಮುಂದ್ಗಡೆ ಬರ್ರಿ, ಅವಾಗ ನಾವು ಚಿಕ್ಕವರಿದ್ದಾಗ ಇದು ಏನೂ ಇದ್ದಿಲ್ಲ, ಇದು ರೋಡ್ ಇದ್ದಿದ್ದಿಲ್ಲ, ಏನು ಇದು ಬೆಡ್ ಹಾಕ್ಯಾರಲ್ಲ, ಇದು ಬೆಡ್ ಗಿಡ್ಡ
ಅದು ತೊಗೊಡು. ಹಾಯ್ ಫ್ರೆಂಡ್ಸ್, ಅಲ್ಲಿಗೆ ಬಂದು ಟೆಂಪಲ್ಗೆ ರೀಚ್ ಆಗೀನಿ. ಈ ಹೊಲದಾಗ ನಮ್ಮ ತಾತ ಅವರೆಲ್ಲರೂ ಕೆಲಸ ಮಾಡಿದ್ದೀರಂತ. ನಮ್ಮ ತಾತ ಅವರು ನನಗೆ ಏನು ಹೇಳಿದ್ದಾರೆ ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಟೆಂಪಲ್ದು ಏನೇನಿದೆ ಒಳಗಡೆ ಹೇಳ್ತೀನಿ. ಇತಿಹಾಸ ಅಂದರೆ ಫ್ರೆಂಡ್ಸ್, ಯಾವುದೇ ಟೆಂಪಲ್ಗೆ ಹೋಗ್ರಿ ನೀವು, ಆಂಜನೇಯ ತಲೆ ಮೇಲೆ ಕಿರೀಟ ಇರುತ್ತೆ. ಇಲ್ಲಿ ಈ ತಲೆ ಮೇಲೆ ಕಿರೀಟ ಇಲ್ಲ. ಏನು ಜುಟ್ಟ ಇದೆಯಾ ಕಾಣ್ತಾ ಇದೆಯಾ ಕ್ಲಿಯರ್ ಆಗಿ? ಎಲ್ಲ ಆಂಜನೇಯನ ಕೈಯಾಗೂ ಕಜ ಇರುತ್ತೆ, ಬಟ್ ಈ ಆಂಜನೇಯನ ಕೈಯಾಗೂ ತಿರ್ಸಿಲ ಇದೆ ನೋಡಿ ಇಲ್ಲಿ. ಈ ಆಂಜನೇಯ ದಶ ಅವತಾರ ಅಂತ ನಮ್ಮ ತಾತ ಅವರು ಹೇಳ್ತಿದ್ರು. ಇನ್ನೊಂದು ವಿಶೇಷ ಅಂದ್ರೆ, ಈ ಆಂಜನೇಯನ ಎದುರು ಯಾರು ಇರಲ್ಲ. ಈ ಆಂಜನೇಯನ ಎದುರು ಬಸವಣ್ಣ ಇದ್ದಾನೆ ಇಲ್ಲಿ ನೋಡಿ. ಬಸವಣ್ಣ ಇದ್ದಾನೆ. ಯಾವ ಟೆಂಪಲ್ ಎದುರು ಭೀ ಇದ್ದದ್ದು ನಾನು ಇನ್ನೊರಿಗೆ ನೋಡಿಲ್ಲ. ನನ್ನ ಲೈಫ್ನಾಗ ನೋಡಿಲ್ಲ ಯಾವ ಟೆಂಪಲ್ಗೆ ಭೀ. ಆಂಜನೇಯನ ಇದ್ರೆ ಬಸವಣ್ಣ ಇದ್ದಾನೆ. ನನಗಂದ್ರೆ ಏನಾದ್ರು ಏನಿಲ್ಲ ಸತ್ಯ. ನನಗಿಷ್ಟು ಮಾಹಿತಿ ಆಯ್ತು, ಇಷ್ಟು ಹೇಳೀನಿ. ಜೈ ಆಂಜನೇಯ. ಫ್ರೆಂಡ್ಸ್, ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಟಚ್ ಮಾಡಿ. ಜೈ ಆಂಜನೇಯ.